ಆತ್ಮೀಯ ಬಂಧುಗಳೇ, ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಈ ಪಾರ್ಟಿಯನ್ನು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಕಟ್ಟಿ ಬೆಳೆಸಿ ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೆ ಒಂದು ಪ್ರೇರಣಾ ಶಕ್ತಿಯಾಗಿರುವಂಥ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂಥ ಸನ್ಮಾನ್ಯ BS ಯಡಿಯೂರಪ್ಪನವರೇ, BJPಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಚುನಾವಣಾ ನಿರ್ವಹಣಾ ಸಮಿತಿಯ ಸಂಚಾಲಕರು, ನಾನು ಈ ಪಾರ್ಟಿಯ ಮೊದಲ ವೇದಿಕೆ ಪ್ರಾಯಶಃ ಅವರು BJP ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ಸಂದರ್ಭದಲ್ಲಿ ನನಗೆ ಮೊದಲನೇ ಬಾರಿಗೆ ವೇದಿಕೆ ಕೊಟ್ಟಂಥ ಸನ್ಮಾನ್ಯ ವಿ ಸುನಿಲ್ ಕುಮಾರ್ ಅವರೇ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರೇ, ಶಾಸಕರುಗಳಾಗಿರುವಂಥ ಗುರುಮೆ ಸುರೇಶ್ ಶೆಟ್ರೆ, ಹರೀಶ್ ಪೂಂಜಾ ಅವರೇ, ಕಿರಣ್ ಕೊಡ್ಗೆ ಅವರೇ, ಗುರುರಾಜ್ ಗಂಟಿಹೊಳೆ ಅವರೇ, ಯಶ್ಪಾಲ್ ಸುವರ್ಣ ಅವರೇ, ರಾಜೇಶ್ ನಾಯ್ಕ್ ಅವರೇ, ಡಾಕ್ಟರ್ ಭರತ್ ಶೆಟ್ರೆ, ವೇದವ್ಯಾಸ್ ಕಾಮತ್ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಪ್ರಮುಖರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, 13ನೇ ತಾರೀಕಿಗೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಘೋಷಣೆ ಆದ ನಂತರ ಅತ್ಯಂತ ಒಂದು ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗುವಂಥ ಒಂದು ಅವಕಾಶ ನನ್ನಂಥ ಒಂದು ಸಾಮಾನ್ಯ ಕಾರ್ಯಕರ್ತನಿಗೆ, ಒಂದು ಸಾಮಾನ್ಯ ಮನೆತನದಿಂದ ಬಂದಂಥ ಹುಡುಗನಿಗೆ, ಅದು ವಿಶೇಷವಾಗಿ ಭಾರತೀಯ ಸೈನ್ಯದಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಸೈನಿಕನಿಗೆ ಇಂಥ ಒಂದು ದೊಡ್ಡ ಅವಕಾಶ 2024ರಂಥ ಒಂದು ವಿಶೇಷವಾದ ಚುನಾವಣೆಯಲ್ಲಿ, ಭಾರತದ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಒಂದು ಚುನಾವಣೆಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು, ಸನ್ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಈ ದೇಶಕ್ಕೆ ಒಂದು ಭವ್ಯವಾದ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪ ಜನಮಾನಸದ ಮಧ್ಯೆ ಇರುವಂಥ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಇಂಥ ಒಂದು ದೊಡ್ಡ ಅವಕಾಶ, ಒಂದು ದೊಡ್ಡ ಜವಾಬ್ದಾರಿ ಸಿಗಲಿಕ್ಕೆ ಒಂದು ಅವಕಾಶ ಇದ್ದರೆ ಅದು ಪ್ರಾಯಶಃ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ದೊಡ್ಡ ಅವಕಾಶವನ್ನು ನನಗೆ ಕೊಟ್ಟಂಥ ಪಾರ್ಟಿಯ ಹಿರಿಯರ ಮೇಲೆ ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರ, ಕಾರ್ಯಕರ್ತರು ಯಾವ ಪ್ರೀತಿ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರ, ಆ ವಿಶ್ವಾಸಕ್ಕೆ ಒಂದಷ್ಟು ಚ್ಯುತಿ ಬರದ ರೀತಿಯಲ್ಲಿ ನನಗೆ ಸಿಕ್ಕಿರುವಂಥ ಸಂದರ್ಭದ ಈ ಅವಕಾಶದಲ್ಲಿ ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ, ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ಪ್ರಾಮಾಣಿಕವಾದ ಕೆಲಸವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಭರವಸೆಯನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಪ್ರಭಾರಿಯಾಗಿ ಕೆಲಸವನ್ನು ಮಾಡುವಂಥ ಅವಕಾಶ ಸಿಕ್ತು. ಆ ಸಂದರ್ಭದಲ್ಲಿ ಇದೇ ರೀತಿ ಬೆಂಗಳೂರಿಗೆ ಬಂದು ಬೆಂಗಳೂರಿನ ಬಂಧುಗಳ ಜೊತೆ ಮಾತನಾಡುವಂಥ ಒಂದು ಅವಕಾಶ ಕೂಡ ಸಿಕ್ತು. ನನಗೆ ಇನ್ನೂ ನೆನಪಿದೆ, ಬೆಂಗಳೂರಿನ ಬಂಧುಗಳ ಜೊತೆ ಮಾತನಾಡಿ ಹೋದ ನಂತರ ಯಾವ ರೀತಿಯ ವಾತಾವರಣ ಬೆಂಗಳೂರಿನಲ್ಲಿ ನಿರ್ಮಾಣ ಆಯಿತು ಅನ್ನುವಂಥದ್ದನ್ನು, ಬೈಂದೂರಿನ ಬಂಧುಗಳ ಜೊತೆ ನಾವು ಸಂವಾದ ಮಾಡಿದ ನಂತರ ಹಳ್ಳಿಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಾತಾವರಣ, ಹಳ್ಳಿಗಳಲ್ಲಿ ಗುರುರಾಜ್ ಗಂಟಿಹೊಳೆಯ ಪರವಾಗಿ ವಾತಾವರಣ ಬೆಂಗಳೂರಿಗೆ ಬಂದು ಹೋದ ನಂತರ ನಿರ್ಮಾಣವಾಯಿತು. ನನಗೆ ಇವತ್ತು ವಿಶ್ವಾಸ ಇದೆ, ಬೆಂಗಳೂರಿನ ಕರಾವಳಿಯ ಬಂಧುಗಳ ಜೊತೆ ಮಾತನಾಡಿ ಹೋದ ನಂತರ ನಾವು ನಾಮಪತ್ರ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಾತಾವರಣ ನಿರ್ಮಾಣ ಆಗಿದೆ, ಅದೇ ರೀತಿಯ ವಾತಾವರಣ, ಹುಮ್ಮಸ್ಸು ಕಾರ್ಯಕರ್ತರ ಮಧ್ಯೆ, ಮತದಾರರ ಮಧ್ಯೆ ನಿರ್ಮಾಣ ಮಾಡುವಂಥ ತಾಕತ್ತು ಬೆಂಗಳೂರಿನಲ್ಲಿರುವಂಥ ಕರಾವಳಿಯ ಬಂಧುಗಳಿಗೆ ಇದೆ ಅನ್ನುವಂಥದ್ದು ಬೈಂದೂರಿನ ಚುನಾವಣೆಯ ಸಂದರ್ಭದಲ್ಲಿ ನನಗೆ ಗೊತ್ತಾಗಿದೆ. ನನಗೆ ವಿಶ್ವಾಸ ಇದೆ, ನಾಳೆಯಿಂದ ಹಿಂದುತ್ವದ ಭದ್ರ ಕೋಟೆ ಆಗಿರುವಂಥ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ ಹೋದಲ್ಲಿ ಬಂದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ, ನರೇಂದ್ರ ಮೋದಿಯ ಪರವಾಗಿ, BJPಯ ಪರವಾಗಿ ವಾತಾವರಣ ನಿರ್ಮಾಣ ಆಗ್ತದೆ ಅನ್ನುವಂಥ ವಿಶ್ವಾಸ ನಿಮ್ಮೆಲ್ಲರನ್ನು ನೋಡುವಾಗ, ನಿಮ್ಮ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಸೇರಿರುವುದನ್ನು ನೋಡುವಾಗ ನನಗೆ ಅತ್ಯಂತ ವಿಶ್ವಾಸ ಇದೆ. ನಾಳೆಯಿಂದ ಒಂದು ರೀತಿಯ ಕೇಸರಿ ಸುನಾಮಿ ಎಲ್ಲ ಕಡೆಗಳಲ್ಲಿ, ವಿಶೇಷವಾಗಿ ಕರಾವಳಿಯಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ನಾನು ಸೈನ್ಯದಲ್ಲಿ ಒಂದು 8 ವರ್ಷ ಕಾಲ ಕೆಲಸ ಮಾಡಿ ಬಂದಿದ್ದೇನೆ. ದೇಶದ ಬೇರೆ ಬೇರೆ ಭಾಗವನ್ನು ನೋಡಿ ಬಂದಿದ್ದೇನೆ. ದೇಶದ ಬೇರೆ ಬೇರೆ ಸಂಸ್ಕೃತಿಯ ಜನರ ಜೊತೆ ಒಡನಾಟ ಮಾಡುವಂಥ ಅವಕಾಶ ಇದೆ. ನಾನು ಬಂಧುಗಳೇ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಅನ್ನುವಂಥ ಒಂದು ಜಿಲ್ಲೆ, ಕರಾವಳಿ ಜಿಲ್ಲೆಗಳು ಇದೊಂದು ವಿಶೇಷವಾದ ಜಿಲ್ಲೆ. ಪ್ರಾಯಶಃ ಹಿಮ ಬಿಟ್ಟರೆ ಬೇರೆ ಎಲ್ಲ ಸಿಗುವಂಥ ಒಂದು ಭೂಪ್ರದೇಶ ಇದ್ದರೆ ಅದು ಕರಾವಳಿಯ ಭೂಪ್ರದೇಶ. ದೇವರ ಸಾನ್ನಿಧ್ಯ ನಮ್ಮ ತುಳುನಾಡು ಅಂಥ ಪ್ರದೇಶ, ಅಂಥ ಒಂದು ವಿಶೇಷವಾದ ಸಾಮರ್ಥ್ಯ ಇರುವಂಥ, ವಿಶೇಷವಾದ ಸ್ವಾಭಿಮಾನ ಇರುವಂಥ ಒಂದು ಭೂಪ್ರದೇಶ ವ್ಯಕ್ತಿಗಳನ್ನು ಪ್ರತಿನಿಧಿಸುವಂಥ ಒಂದು ದೊಡ್ಡ ಅವಕಾಶ ನನಗೆ ಸಿಕ್ಕಿದೆ. ಬಂಧುಗಳೇ, ನಾನು ನಿಮಗೆ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ,
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪದ ವಿಕಸಿತ ಭಾರತ ಏನಿದೆ 2047ಕ್ಕೆ, ಅದಕ್ಕೆ ಪೂರಕವಾದಂಥ ಒಂದು ವಿಕಸಿತ ಕರಾವಳಿಯನ್ನು ನಿರ್ಮಾಣ ಮಾಡುವಂಥ ಒಂದು ವಿಶ್ವಾಸದ ಮಾತನ್ನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಒಟ್ಟಿಗೆ ನಾವೊಂದು ವಿಕಸಿತ ಕರಾವಳಿಯನ್ನು ನಿರ್ಮಾಣ ಮಾಡಿಯೇ ಮಾಡ್ತೇವೆ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳು, ಒಂದಷ್ಟು ಸವಾಲುಗಳು ನಮಗಿದೆ. ಕರಾವಳಿ ಮತ್ತು ಮಂಗಳೂರು ಮತ್ತು ಬೆಂಗಳೂರಿನ ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ದೃಷ್ಟಿಯಿಂದ, ವಿಶೇಷವಾಗಿ ಪಶ್ಚಿಮ ಘಟ್ಟದ ಮಧ್ಯೆ ರೈಲ್ವೆ ಮತ್ತು ರಸ್ತೆ ಅಭಿವೃದ್ಧಿಯ ದೃಷ್ಟಿಯಿಂದ ನಮಗೆ ಸವಾಲುಗಳಿದೆ. ನನಗೆ ವಿಶ್ವಾಸ ಇದೆ, ಆಡಳಿತದ ಅನುಭವ ಇರುವಂಥ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆ ಸೇರಿ ಆಡಳಿತ ಮಾಡ್ತಾ ಇರುವಂಥ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕಿ ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿಯ ದೃಷ್ಟಿಯಿಂದ ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಂಗಳೂರು ಮತ್ತು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲ್ವೆ ಅಭಿವೃದ್ಧಿ ಇದು ಕೇವಲ ಮಂಗಳೂರಿಗರ ಅಭಿವೃದ್ಧಿಗೋಸ್ಕರ ಅಲ್ಲ, ಮಂಗಳೂರಿಗರು ಬೆಂಗಳೂರಿಗೆ ಹೋಗುವ ದೃಷ್ಟಿಯಿಂದ ಅಲ್ಲ. ಬಂಧುಗಳೇ, ನಾನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಮಂಗಳೂರು ಬೆಂಗಳೂರು ಮಧ್ಯೆ ರಸ್ತೆ ಮತ್ತು ರೈಲು ಅಭಿವೃದ್ಧಿ ಆದರೆ ಮಂಗಳೂರಿನ ಬಂದರು ನಗರಿ ಮತ್ತು ರಾಜಧಾನಿಯ ಮಧ್ಯೆ ಸರಕು ಮತ್ತು ಜನರು ಅತ್ಯಂತ ಕಡಿಮೆ ಅವಧಿಯಲ್ಲಿ ಸಾಗಾಣಿಕೆ ಮಾಡಲಿಕ್ಕೆ ಸಾಧ್ಯ ಆದರೆ ಮಂಗಳೂರಿನ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಹಾಸನದ ಅಭಿವೃದ್ಧಿ ಆಗ್ತದೆ, ಜೊತೆ ತುಮಕೂರಿನ ಅಭಿವೃದ್ಧಿ ಆಗ್ತದೆ, ನೆಲಮಂಗಲದ ಅಭಿವೃದ್ಧಿ ಆಗ್ತದೆ, ಬೆಂಗಳೂರಿನ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಕರ್ನಾಟಕದ GDPಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡಬಲ್ಲಂಥ ಸಾಮರ್ಥ್ಯ ಕರಾವಳಿಗಿದೆ. ಹಾಗಾಗಿ ಕರಾವಳಿಯ ಮಧ್ಯೆ ಈ ರಸ್ತೆ ರೈಲು ಅಭಿವೃದ್ಧಿಯನ್ನು ನಾವು ಅತ್ಯಂತ ಪ್ರಾಮಾಣಿಕವಾಗಿ ಆಗ್ರಹಪೂರ್ವಕವಾಗಿ ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮಾಡುವಂಥ ಕೆಲಸವನ್ನು ನಾನು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಜೊತೆ ಸೇರಿ ಎಲ್ಲ ಶಾಸಕರ ಸಹಕಾರವನ್ನು ಪಡೆದು, ನಿಮ್ಮ ಸಹಕಾರವನ್ನು ಪಡೆದು ಮಾಡಿಯೇ ಮಾಡ್ತೇವೆ ಅನ್ನುವಂಥ ಭರವಸೆ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮನಸ್ಸುಗಳು ಇವತ್ತು ದೇಶದ ಎಲ್ಲೆಡೆ ಹೋಗಿ ತಮ್ಮ ಹೆಸರನ್ನು ಸ್ಥಾಪಿತ ಮಾಡಿದ್ದಾರೆ. ಬೇರೆ ಬೇರೆ ಕಡೆಗಳಲ್ಲಿ, ವಿಶೇಷವಾಗಿ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದಂಥ ಜನರು ಕರಾವಳಿಯ ಜನರಿದ್ದಾರೆ. ಅವರಿಗೆ ಅಲ್ಲಿಯೇ ಉದ್ಯೋಗ ಸೃಷ್ಟಿ ಮಾಡುವ ದೃಷ್ಟಿಯಿಂದ, ಉದ್ಯಮವನ್ನು ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಬ್ಯಾಕ್ ಟು ಮ್ಯಾಂಗ್ಳೂರ್, ಬ್ಯಾಕ್ ಟು ಕರಾವಳಿ ಅನ್ನುವಂಥ ಯೋಚನೆಯನ್ನು ನಾವು ಮಾಡಬೇಕಾಗಿದೆ. ನಮ್ಮ ಕರಾವಳಿಯಲ್ಲಿ ಕೇವಲ ಮಂಗಳೂರು ನಗರ, ಉಡುಪಿ ನಗರದಲ್ಲಿ ಅಲ್ಲ, ಇಡೀ ಕರಾವಳಿ, ದಕ್ಷಿಣ ಕನ್ನಡ, ಉಡುಪಿಯಲ್ಲಿ ಸಣ್ಣ ಸಣ್ಣ ಉದ್ಯಮ ಸ್ಥಾಪನೆ ಮಾಡುವ ದೃಷ್ಟಿಯಿಂದ, ಸಣ್ಣ ಸಣ್ಣ ಉತ್ಪಾದನಾ ವಲಯವನ್ನು ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಒಂದು ಪೂರಕ ವ್ಯವಸ್ಥೆಯನ್ನು, ಪೂರಕ ವೇದಿಕೆಯನ್ನು ನಿರ್ಮಾಣ ಮಾಡುವಂಥ ಸರ್ಕಾರಿ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು, ಜನರ ಭಾಗಿದಾರಿಕೆಯನ್ನು ಉಪಯೋಗಿಸಿಕೊಂಡು, ವಿಶೇಷವಾಗಿ ದಕ್ಷಿಣ ಕನ್ನಡ ಉಡುಪಿಯಿಂದ ಯಾರ್ಯಾರು ಉದ್ಯಮದಲ್ಲಿ ಒಂದು ವಿಶೇಷವಾದ ಸಾಧನೆಯನ್ನು ಮಾಡಿ ಬೇರೆ ಬೇರೆ ಭಾಗದಲ್ಲಿ ವಿಶ್ವದಲ್ಲಿದ್ದಾರೆ ಅವರೆಲ್ಲರನ್ನ ದಕ್ಷಿಣ ಕನ್ನಡದ ಅಭಿವೃದ್ಧಿ ದೃಷ್ಟಿಯಿಂದ, ಕರಾವಳಿ ಅಭಿವೃದ್ಧಿಯ ದೃಷ್ಟಿಯಿಂದ ತೊಡಗಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಲ್ಲಿ ಒಂದೇ ವಿನಂತಿ, ಮುಂದಿನ 20 ದಿವಸಗಳ ಕಾಲ ಹೋದಲ್ಲಿ ಬಂದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಬಗ್ಗೆ, ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ, ನಮ್ಮ ಬಗ್ಗೆ ಮಾತನಾಡುವಂಥ ಒಂದು ಕಳಕಳಿಯ ವಿನಂತಿಯನ್ನು ನಿಮ್ಮಲ್ಲಿ ಮಾಡ್ತಾ ಇದ್ದೇನೆ. ಒಂದು ಅಭೂತಪೂರ್ವವಾದ ಜಯವನ್ನು ನಾವು ಕರಾವಳಿಯಲ್ಲಿ ದಾಖಲಿಸಬೇಕಾಗಿದೆ. ಪ್ರಧಾನಮಂತ್ರಿ ಅವರ ನರೇಂದ್ರ ಮೋದಿ ಅವರ ಅಬ್ ಕಿ ಬಾರ್ 400 ಬಾರ್ನ ಸಂಕಲ್ಪಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ತುಂಬಬೇಕಾಗಿದೆ. ಕರಾವಳಿಯನ್ನು ಮತ್ತೊಮ್ಮೆ ಅದು ಹಿಂದುತ್ವದ ಭದ್ರಕೋಟೆ ಅಂತ ಯಾರ್ಯಾರಿಗೆ ಸಂಶಯ ಇದೆಯಾ ಅವರಿಗೆ ತೋರಿಸಿಕೊಡುವಂಥ ಅವಶ್ಯಕತೆ ಇದೆ. ಯಾಕೆಂದರೆ ಹಿಂದುತ್ವ ನಮ್ಮ ಅಸ್ತಿತ್ವ, ಹಿಂದುತ್ವ ನಮ್ಮ ಅಸ್ಮಿತೆ, ಹಿಂದುತ್ವ ನಮ್ಮ ಮಣ್ಣಿನ ಗೌರವ. ಹಾಗಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿಟ್ಕೊಂಡು ಕಳೆದ 15 ವರ್ಷದಲ್ಲಿ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಯಾವ್ಯಾವ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ, ಯಾವ್ಯಾವ ಯೋಜನೆ ಅನುಷ್ಠಾನದ ಹಂತದಲ್ಲಿ ಇದೆಯಾ ಅದೆಲ್ಲವನ್ನ ಆದ್ಯತೆ ಪೂರ್ವಕವಾಗಿ ಸಮಯಬದ್ಧ ರೀತಿಯಲ್ಲಿ ಅದನ್ನು ಪೂರ್ತಿಗೊಳಿಸುವಂಥ ಕೆಲಸವನ್ನು ಕೂಡ ಎಲ್ಲ ಶಾಸಕರ ಸಹಕಾರದೊಂದಿಗೆ ನಾನು ಮಾಡಿಯೇ ಮಾಡ್ತೇನೆ ಅನ್ನುವಂಥ ಭರವಸೆ ಮಾತುಗಳನ್ನ ಹೇಳ್ತಾ, ಸಮಗ್ರವಾದ ದಕ್ಷಿಣ ಕನ್ನಡದ, ಸಮಗ್ರವಾದ ಕರಾವಳಿ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತೇವೆ. ನಿಮ್ಮ ಸಹಕಾರ ಬೇಕು, ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕು ಅನ್ನುವಂಥ ಕಳಕಳಿಯ ವಿನಂತಿಯನ್ನು ಮಾಡ್ತಾ, ತಮ್ಮೆಲ್ಲರಲ್ಲಿ ಒಂದೇ ಪ್ರಾರ್ಥನೆ, ನಮಗೆ ನಿಮ್ಮ ಸಹಕಾರ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೇನೆ. ನಿಮ್ಮ ಪ್ರೀತಿ ವಿಶ್ವಾಸವನ್ನು, ಹಿರಿಯರು ಯಾವ ವಿಶ್ವಾಸವನ್ನು ನನ್ನ ಮೇಲೆ ಇಟ್ಟಿದ್ದಾರ ಆ ವಿಶ್ವಾಸಕ್ಕೆ ಚ್ಯುತಿ ಬರದ ರೀತಿಯಲ್ಲಿ ಕೆಲಸವನ್ನು ಮಾಡ್ತೇನೆ. ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಶಕ್ತಿಯನ್ನು ನಾನು, ತುಳುನಾಡಿನ ದೇವರು ಯಾರೆಲ್ಲ, ನಾವು ತುಳುನಾಡಿನ ಮೇಲೆ ಒಂದು ವಿಶೇಷವಾದ ನಂಬಿಕೆಯನ್ನು ಇಟ್ಕೊಂಡವನು, ತುಳು ಭಾಷೆಯ ಮೇಲೆ, ತುಳು ಸಂಸ್ಕೃತಿಯ ಮೇಲೆ ವಿಶೇಷವಾದ ನಂಬಿಕೆಯನ್ನು ಇಟ್ಕೊಂಡವನು. ತುಳು ಸಂಸ್ಕೃತಿ ಜಗದಗಲ ಪಸರಿಸಬೇಕು, ತುಳುನಾಡಿನ ಹೆಮ್ಮೆಯ ಭಾಷೆ ಇಡೀ ವಿಶ್ವಕ್ಕೆ ಹೋಗಬೇಕು, ತುಳುನಾಡಿನ ಕಂಬಳ ಇಡೀ ವಿಶ್ವದಲ್ಲಿ ಮಾನ್ಯತೆ ಪಡಿಬೇಕು, ಯಕ್ಷಗಾನ ಮಾನ್ಯತೆ ಪಡಿಬೇಕು. ಹಾಗಾಗಿ ಪ್ರಾಮಾಣಿಕವಾದ ಕೆಲಸ ಮಾಡ್ತೇನೆ. ನನಗೆ ಶಕ್ತಿ ತುಂಬುವ ಕೆಲಸವನ್ನು ಮಾಡಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಮಾತೆರೆಗಳ ಸುಲ್ಮೇಲು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.